ಇದು ಮದುವೆ ಕಾಲವಾಗಿದೆಯೇ? 4 ದಿನಗಳಲ್ಲಿ ಇದು 3ನೇ ಕಾರ್ಯಕ್ರಮ. ನಿನ್ ಮಾವನ್ ಮಗನ್ ಸಂಗೀತಿಂದು ರಾತ್ರಿ ನೀನ್ ತಲೆಯನ್ನೇ ಹಾಸಿಗೆಯಿಂದ ಎತ್ಕೊಳ್ಳೋ ಸಾಧ್ಯವಾಗುತ್ತಿಲ್ಲ. ಕುಟುಂಬದ ಗ್ರೂಪ್ ನಲ್ಲಿ ಯಾರೋ ಒಬ್ರು ನಿನಗೆ ಮೆಸೇಜ್ ಕಳಿಸ್ತಾರೆ, ಹ್ಯಾಂಗ್ ಓವರ್ ಡ್ರಿಪ್ ಗೈ ನಿನ್ ರೂಮಿಗೆ ಬರ್ತಿದ್ದಾನೆ. ಇದು ಸುಲಭವಾಗಿರಂತೆ ಅನಿಸುತ್ತೆ ಅಲ್ವಾ? ನಾನ್ ಡಾಕ್ಟರ್ ಆಗಿದ್ದಾಗೆ ಆ ಮೆಸೇಜ್ ಅಲ್ಲಿ ಏನು ಇಲ್ಲ ಅಂತ ನಾನೇನ್ ಹೇಳ್ತೀನಿ. ಮದುವೆ IV ಡ್ರಿಪ್ ಗಳು ಈಗ ಹೊಸ ಟ್ರೆಂಡ್. ಹೌದು, ಜನರಿಗೆ ಈ ಐಡಿಯಾದ ಮೇಲೆ ತುಂಬಾ ನಂಬಿಕೆ ಇದೆ. ಆದ್ರೆ ಅದರ ಹಿಂದೆ ಇರೋ ಜೈವಿಕ ಶಾಸ್ತ್ರ ಮತ್ತು ವಿಜ್ಞಾನ ಬಗ್ಗೆ ಬಹಳ ಕಡಿಮೆ ತಿಳಿದಿದ್ದಾರೆ. ನಾನು ಡಾಕ್ಟರ್ ಅಖಿಲೇಶ್ ಗಾಂಧಿ ಹ್ಯಾಂಗ್ ಓವರ್ ಚಿಕಿತ್ಸೆಗಾಗಿ IV ಡ್ರಿಪ್ಗಳ ಬಗ್ಗೆ ಮಾಹಿತಿ ನೀಡಲು ಇಲ್ಲಿದ್ದೇನೆ. ಹಾಗಾದ್ರೆ ನಿಜವಾಗಿಯೂ ಏನ್ ನಡೀತಿದೆ? ಹ್ಯಾಂಗ್ ಓವರ್ ಬಗ್ಗೆ ಯಾರು ಹೇಳದ್ ಸಂಗತಿ ಇಲ್ಲಿಗೆ? ಅದು ತಲೆನೋವು ಮತ್ತು ವಾಂತಿ, ಟ್ರಕ್ ಹೊಡೆದಂತೆ ಅನ್ಸೋದು. ಅದು ಕೇವಲ ಡಿಹೈಡ್ರೇಷನ್ ಅಲ್ಲ. ನಿಮ್ ದೇಹ ಯುದ್ಧ ಭೂಮಿಯಲ್ಲಿದ್ದಂತೆ ಉರಿಯೂತದ ವಿರುದ್ಧ ಹೋರಾಡ್ತಿದೆ. ನಿಮ್ ದೇಹ ಮೂಲತಃ ಅದೇ ರಾಸಾಯನಿಕಗಳನ್ನ ಬಿಡುಗಡೆ ಮಾಡ್ತಿದೆ. ನಿಮ್ ರೋಗ ನಿರೋಧ ವ್ಯವಸ್ಥೆ ಜ್ವರ ಬಂದಾಗ ಬಿಡುಗಡೆ ಮಾಡೋ ರಾಸಾಯನಿಕಗಳು. ನಾನ್ ನಿಮಗೆ ಒಂದು ನಿಜವಾದ ಸಂಗತಿ ಹೇಳ್ತಿಲ್ಲ. ನಮ್ ಲಿವರ್ ಮದ್ಯವನ್ನ ನಿಗದಿತ ವೇಗದಲ್ಲಿ ಶುದ್ಧೀಕರಿಸ್ತದೆ. ಸುಮಾರು 1 ಪಾನೀಯಕ್ಕೆ 1 ಗಂಟೆ. ಯಾವುದೇ IV ಡ್ರಿಪ್ ಎಷ್ಟು ದುಬಾರಿ ಇದ್ರೂ ನಿಮ್ಮ ಲಿವರ್ ವೇಗವಾಗಿ ಕೆಲಸ ಮಾಡಲು ಲಂಚ ಓಡಲು ಸಾಧ್ಯವಿಲ್ಲ. ಇದು ಪೀಕ್ ಟ್ರಾಫಿಕ್ ನಲ್ಲಿ ಹಾರ್ನ್ ಹೊಡೆಯುವಂತಿದೆ. ಇದು ಪರಿಣಾಮಕಾರಿ ಅಂತ ಅನ್ಸುತ್ತೆ, ಆದರೆ ಪ್ರಕ್ರಿಯೆಯನ್ನ ವೇಗಗೊಳಿಸೋದಿಲ್ಲ. ನಿಜವು ನೀವು ನಿರೀಕ್ಷಿಸುವುದಕ್ಕಿಂತ ಸರಳ. ಇಲ್ಲಿ ಹ್ಯಾಂಗ್ ಓವರ್ಗೆ ಏಕೈಕ ಪರಿಹಾರ ಎಂದರೆ ಸಮಯ ಮತ್ತು ಸಾಕಷ್ಟು ನಿದ್ರೆ. ಪುನಃ ಸ್ವಸ್ಥಗೊಳ್ಳುವ ಅವನಿಯಂಡಿ ನಾನು ಸುದ್ದಿ ಪತ್ರಿಕೆಗಳಲ್ಲಿ, ಮದುವೆಗಳಲ್ಲಿ ಐಬಾರ್ ಇದೆ ಎಂದು ನೋಡ್ತಲೇ ಇರುತ್ತೇನೆ. ಆ ಸಮಯದಲ್ಲಿ ನಮಗ್ ಬರುವ ಏಕೈಕ ಪ್ರಶ್ನೆ, ಅದು ಸುರಕ್ಷಿತವೇ? IV ಬ್ಯಾಗ ಅದು ಸಾಮಾನ್ಯವಾಗಿ ಸರಿ. ಅದನ್ನು ಸುತ್ತಲಿರೋ ವ್ಯವಸ್ಥೆಗೆ ನನಗೆ ಭಯ ಹುಟ್ಟಿಸ್ತಾ ಇದೆ. ಮದುವೆ IV ಬಾರ್ನಲ್ಲಿ ನಿಮ್ಮ ಶಿರೆಯಲ್ಲಿ ಸೂಜಿ ಹಾಕುವ ವ್ಯಕ್ತಿ ಯಾರು? ಅವರಿದು ಮಾಡಲು ತರಬೇತಿ ಪಡೆದವರೇ? ಅವರಿಗೆ ಸರಿಯಾದ ವೈದ್ಯಕೀಯ ಅರ್ಹತೆ ಇದೆಯೇ? ಯಾರಾದ್ರೂ ಅಲರ್ಜಿಕ್ ರಿಯಾಕ್ಷನ್ ಆದ್ರೆ ಏನು? ನಿಮ್ ರಕ್ತನಾಳಿಗೆ ಗಾಳಿ ಹೋಗಿದ್ರೆ ಏನಾಗ್ತದೆ? ಅಲ್ಲಿ ತುರ್ತು ಚಿಕಿತ್ಸಾ ಕಿಟ್ ಇದೆಯಾ? IV ಡ್ರಿಪ್ ಹಾಕುವ ಮೊದಲು ಅವರು ನಿಮ್ಮ ರಕ್ತದೊತ್ತನ್ನು ಪರೀಕ್ಷಿಸ್ತಾರೆ. ಅಂದ್ರೆ ಆಸ್ಪತ್ರೆಗಳಲ್ಲೂ ಕೂಡ IV ಡ್ರಿಪ್ ಸಂಬಂಧಿತ ಸಮಸ್ಯೆಗಳು, ಉದಾಹರಣೆಗೆ ಶಿರ ಉರಿಯೂತ ಮತ್ತು ಚರ್ಮದ ಸೋಂಗುಗಳು ಅಪರೂಪವಲ್ಲ. ಹೋಟೆಲ್ ಕೊಠಡಿಯಲ್ಲಿ ಅಥವಾ ಮದುವೆ ಸ್ಥಳದಲ್ಲಿ ಅಥವಾ ಪಾರ್ಟಿ ಟೆಂಟ್ ನಲ್ಲಿ ಇಂತಹ ತುರ್ತು ಪರಿಸ್ಥಿತಿ ಉಂಟಾದ್ರೆ ಹೇಗಿರುತ್ತೆಂದು ಊಹಿಸಬಹುದಲ್ವಾ? ಈ ಡ್ರಿಪ್ಗಳಲ್ಲಿ ಕೆಲವು ಪ್ರಿಸ್ಕ್ರಿಪ್ಷನ್ ಔಷಧಿಗಳಿರ್ತವೆ. ಉದಾಹರಣೆಗೆ ವಾಂತಿ ತಡೆಯುವ ಔಷಧಿಗಳು, ಹೃದಯದ ರಿದಮ್ ಮೇಲೆ ಪರಿಣಾಮ ಬೀರುವ ಆಂಟಾಸಿಡ್ಗಳು ಮತ್ತು ನೋವು ನಿವಾರಕಗಳು ಹೊಟ್ಟೆಯಲ್ಲಿ ರಕ್ತಸ್ರಾವ ಉಂಟು ಮಾಡಬಹುದು. ಇವು ಪ್ರಿಸ್ಕ್ರಿಪ್ಷನ್ ಔಷಧಿಗಳಾಗಿದ್ದು ವೈದ್ಯಕೀಯ ತಪಾಸಣೆ ಮತ್ತು ಸಲಹೆ ಇಲ್ಲದೆ ಇವುಗಳನ್ನು ಬಳಸಬಾರದು. ಅದು ಸ್ವಯಂ ಕಾಳಜಿ ಅಲ್ಲ, ನಿರ್ಲಕ್ಷ್ಯ. ಆ IV ಡ್ರಿಪ್ ಬದಲು ನೀವೇನ್ ಮಾಡಬಹುದು? ಸರಳ ಪರಿಹಾರಗಳು ಬಹುಪಾಲು ಉತ್ತಮವಾಗಿರ್ತವೆ. ಉದಾಹರಣೆಗೆ ORS ದ್ರಾವಣ. ಇದು ಅದೇ ರೀತಿಯ ಎಲೆಕ್ಟ್ರೋಲೈಟ್ ಗಳನ್ನ ಒದಗಿಸ್ತದೆ, ಆದ್ರೆ ನಿಮ್ ಹೊಟ್ಟೆ ಮತ್ತು ಆಂತ್ರಗಳಿಂದ ಶೋಷಣೆ ಆಗ್ತದೆ. ತೆಂಗಿನ ನೀರು ಕೂಡ ಇದೆ, ಅದರಲ್ಲೂ ಸಹ ನೈಸರ್ಗಿಕವಾಗಿ ನಿಮ್ ದೇಹಕ್ಕೆ ಬೇಕಾದ ಎಲೆಕ್ಟ್ರೋಲೈಟ್ಗಳು ಮತ್ತು ಪೊಟ್ಯಾಷಿಯಂ ಇರ್ತದೆ. ನಿಮ್ ಹಳೆ ಪಾಠದ ನಿಂಬು ಜ್ಯೂಸ್ಗೆ ಸ್ವಲ್ಪ ಉಪ್ಪಾಕಿದ್ದು ಸಹ ಅದು ಕೆಲಸ ಮಾಡ್ತದೆ. ಮತ್ತು ಮುಖ್ಯವಾಗಿ ವಿಶ್ರಾಂತಿ ಮತ್ತು ನಿದ್ರೆ, ಯಾಕೆಂದ್ರೆ ನಿಮ್ಗೆ ಅದನ್ನ ತುಂಬಾ ಬೇಕಾಗ್ತದೆ. ಈ ಹ್ಯಾಂಗ್ ಓವರ್ಗೆ ಈ ಕ್ರಾಂತಿಕಾರಿ ವಿಧಾನದ ಒಟ್ಟು ವೆಚ್ಚವು ₹100 ಕಡಿಮೆ ಮತ್ತು ಆ ದುಬಾರಿ IV ಡ್ರಿಪ್ಗೆ ಹೋಲಿಸಿದ್ರೆ ಇದೇ ಅಥವಾ ಇನ್ನೂ ಉತ್ತಮ ಫಲಾಂಶವನ್ನ ನೀಡುತ್ತದೆ. ಇದನ್ನು ಬೆಂಬಲಿಸುವಷ್ಟು ಸಂಶೋಧನೆ ಇದೆ. ನಾನ್ ನಿಮ್ಗೆ ಒಂದು ಪ್ರಾಣ ಉಳಿಸುವ ಸಲಹೆ ನೀಡ್ತೀನಿ. ಯಾರಾದ್ರೂ ತುಂಬಾ ನಿದ್ರಾವಸ್ಥೆಯಲ್ಲಿದ್ರೆ, ಗೊಂದಲಗೊಂಡಿದ್ರೆ, ಅಸಹಜವಾಗಿ ಉಸಿರಾಡ್ತಿದ್ರೆ, ಎದೆ ನೋವಿದ್ರೆ, ತೀವ್ರ ಉಸಿರಾಟದ ತೊಂದ್ರೆ ಅಥವಾ ಪುನಃ ವಾಂತಿ ಮಾಡ್ತಿದ್ರೆ ಅಥವಾ ವಾಂತಿಯಲ್ಲಿ ರಕ್ತ ಇದ್ರೆ, ಅವನು ವಾಂತಿಯಲ್ಲಿ ರಕ್ತ ಇದ್ರೆ ಆ IV ಡ್ರಿಪ್ ಬುಕ್ ಮಾಡಬೇಡಿ. ಅದು ಆಲ್ಕೋಹಾಲ್ ವಿಷಕಾರಿಯಾಗಿರ್ಬೋದು ಅಥವಾ ಇನ್ನೂ ಗಂಭೀರವಾದ ಯಾವುದಾದ್ರೂ ಆಗಿರ್ಬೋದು. ತಕ್ಷಣವೇ ತುರ್ತು ಚಿಕಿತ್ಸೆಗೆ ಹೋಗಿ. ಕೊನೆಯದಾಗಿ ಜವಾಬ್ದಾರಿಯಿಂದ ಕುಡಿಯಿರಿ, ಮದುವೆ ಆನಂದಿಸಿ, ಆದರೆ ಚೇತರಿಸಿಕೊಳ್ಳುವಲ್ಲಿ ಜಾಗರೂಕರಾಗಿರಿ. ನಾವು ಈ ಚಾನೆಲ್ನಲ್ಲಿ ಆರೋಗ್ಯದ ಬಗ್ಗೆ ಉಪಯುಕ್ತ ಸಲಹೆ ನೀಡುತ್ತೇವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.